ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಆರ್ಟಿಕಲ್ 370 ಎನ್ನುವ ಸಿನಿಮಾ ವೀಕ್ಷಣೆ ಕಾರ್ಯಕ್ರಮವು ಓರಿಯನ್ ಮಾಲ್ನಲ್ಲಿ ಏರ್ಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಸಂಸದರಾದ ಶ್ರೀ ಡಿ.ವಿ. ಸದಾನಂದ ಗೌಡ, ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳಾದ ಡಾ ಸಿ.ಎನ್. ಅಶ್ವಥ್ ನಾರಾಯಣ್ ಮತ್ತು ಬೆಂಗಳೂರು ಉತ್ತರ ಜಿಲ್ಲಾಧ್ಯಕ್ಷರಾದ ಶ್ರೀ ಎಸ್. ಹರೀಶ್ ರವರು ಉಪಸ್ಥಿತರಿದ್ದರು. ಗ್ರೀನ್ ಸ್ಟಾರ್ ಆರ್ಗ್ಯಾನಿಕ್ ಸ್ಯಾನಿಟರಿ ಪ್ಯಾಡ್ ಇದು 100% ಕಾಟನ್ ನಿಂದ ಮಾಡಲಾಗಿದೆ. ಝೀರೋ ರ್ಯಾಷಸ್ ಸೇಫ್ಟಿ ನ್ಯಾಪ್ಕಿನ್ ಪ್ಯಾಡ್. ಈ ಪ್ರಾಡಕ್ಟ್ 100% ನಿಮ್ಗೆ ಫ್ರೀ ಆಗಿ ಸಿಗುತ್ತೆ. ಹೇಗೆ ಅಂತೀರಾ? ಅದರಲ್ಲಿ ಫ್ರೀ ಕೂಪನ್ ಇದೆ. ಹಾಗಾಗಿ ಯಾಕೆ ತಡ ಮಾಡ್ತಾ ಇದ್ದೀರಾ? ಬೇಗ ಬೇಗ ಹೋಗಿ ಖರೀದಿಸಿ ಮತ್ತು ನಿಮ್ಮ ಪ್ರಾಡಕ್ಟ್ ಅನ್ನ ಫ್ರೀ ಆಗಿ ಪಡೆಯಿರಿ. ಈ ಪ್ರಾಡಕ್ಟ್ ಅನ್ನ ಖರೀದಿಸಲು ಈ ನಂಬರ್ಗೆ ಕರೆ ಮಾಡಿ 7996827256 79968272256. जय श्री राम, जय श्री राम. ಸಾವಿರಾರು ಜನರ ಆ ಮನಸ್ಸಿಗೆ ಕಾಶ್ಮೀರ ಭಾರತದ ಒಂದು ಅವಿಭಾಜ್ಯ ಅಂಗ ಆಗಬೇಕು ಅಂತ ಹೇಳುವಂಥದ್ದು. ಹೇಗೆ ಸನ್ಮಾನ್ಯ ಶ್ಯಾಮ್ ಪ್ರಸಾದ್ ಮುಖರ್ಜಿ ಅವರು ಈ ಏಕ್ ದೇಶ್ ದೋ ನಿಶಾನ್, ಏಕ್ ದೇಶ್ ದೋ ಪ್ರಧಾನ್, ಏಕ್ ದೇಶ್ ದೋ ವಿಧಾನ್, ನೈ ಚಲೆಂಗೆ ಅಂತ ಹೇಳಿ ಈ ದೇಶವನ್ನು ಒಂದು ಮಾಡುವಂಥ ಪ್ರಯತ್ನ ಪಟ್ಟು ಅವರೆಲ್ಲರ ಆತ್ಮಕ್ಕೆ ಶಾಂತಿ ಕೊಟ್ಟಂಥ ಒಂದು ಕಾರ್ಯ ಆರ್ಟಿಕಲ್ 370 ಸಂವಿಧಾನ ಸಿಕ್ಕಿದ್ದಾರೆ. ಪ್ರಾಯಶಃ ನನಗೆ ಅನಿಸಿದೆ ಇವತ್ತಿನ ಮೂವಿ ಇದೊಂದು ಅದ್ಭುತ ಮೂವಿ. ಡಾಕ್ಟರ್ ಅಶ್ವಥ್ ನಾರಾಯಣ್ ನಾವು ಇದನ್ನು ಜೊತೆಯಲ್ಲಿ ನೋಡ್ತಾ ಇದ್ದಾಗ ನನ್ನಲ್ಲಿ ಕೇಳ್ತಾ ಇದ್ರು, ಅಶ್ವಥ್ ನಾರಾಯಣ್ ಈ ವಿಚಾರಗಳೆಲ್ಲ ನಿಮಗೆ ಗೊತ್ತಿತ್ತ? ಪ್ರಾಯಶಃ ನಮ್ಮ ಪ್ರಧಾನಮಂತ್ರಿ ಸನ್ಮಾನ್ಯ ಮೋದಿಯವರು, ನಮ್ಮ ಗೃಹ ಮಂತ್ರಿ ಅಮಿತ್ ಶಾ ರವರು ಮತ್ತು ಅವರ ಇಲಾಖೆಯ ಅತ್ಯಂತ ಕಾನ್ಫಿಡೆನ್ಷಿಯಲ್ ವ್ಯಕ್ತಿಗಳು ಹೇಗೆ ಇದನ್ನು ಕಾರ್ಯರೂಪಕ್ಕೆ ತಂದರು ಅಂತ ಹೇಳಿ ಒಬ್ಬ MP ಆಗಿ ಈ ಒಂದು ಕ್ಷೇತ್ರವನ್ನು ಪ್ರತಿನಿಧೀಕರಿಸಿದಂಥ ನನಗೆ ಕೂಡ ಇದರ ಆಂತರಿಕ ವಿಚಾರಗಳು ಅಷ್ಟು ಖಂಡಿತವಾಗಿ ಗೊತ್ತಿರಲಿಲ್ಲ. ಅಷ್ಟು ಕಾನ್ಫಿಡೆನ್ಷಿಯಲ್ ಆಗಿ ದೇಶದ ಹಿತಾಸಕ್ತಿಯನ್ನು ಕಾಪಾಡುವಂಥ ಪ್ರಯತ್ನದಲ್ಲಿ ನಮ್ಮ ಇಬ್ಬರು ಪ್ರಧಾನಮಂತ್ರಿ ಮೋದಿಯವರು ಹಾಗೂ ಅಮಿತ್ ಶಾ ಅವರು ಹೇಗೆ ಕೆಲಸ ಮಾಡಿದ್ದಾರೆ ಅಂತ ಹೇಳುವಂಥದ್ದು ಭಾರಿ ಚೆನ್ನಾಗಿ ಇವತ್ತು ಈ ಪಿಕ್ಚರ್ನ ಮೂಲಕ. ಆರ್ಟಿಕಲ್ 370 ಒಂದು ಸಿನಿಮಾವಾಗಿ ಮೂಡಿ ಬಂದಿರುವಂಥದ್ದು ನಿಜಕ್ಕೂ ಒಂದು ವಿಶೇಷ. ಯಾವ ರೀತಿ ಒಂದು ಆರ್ಟಿಕಲ್ 370 ನಮ್ಮ ದೇಶದಲ್ಲಿ ಒಂದು ಸಮಸ್ಯೆ ಆಗಿತ್ತು, ಅದನ್ನು ಒಂದು ಎಳೆಯಾಗಿ ಇವತ್ತೊಂದು ಸಿನಿಮಾ ಮೂಲಕ ತೋರಿ ಆ ಒಂದು ಸವಾಲನ್ನು ಹೇಗೆ ಬಗೆಹರಿಸಿದನ್ನು ನಮ್ಮ ಪ್ರಧಾನಮಂತ್ರಿಗಳು, ಗೃಹ ಸಚಿವರು ಎಷ್ಟು ಪರಿಣಾಮಕಾರಿಯಾಗಿ ಈಗಾಗಲೇ ನಮ್ಮ ಲೋಕಸಭಾ ಸದಸ್ಯರು, ನಮ್ಮೆಲ್ಲ ಜನಪ್ರಿಯ ನಾಯಕರಾದಂಥ ಡಿ.ವಿ. ಸದಾನಂದ ಗೌಡರು ಸಾಹೇಬರು ಭಾಳ ಸ್ಪಷ್ಟವಾಗಿ ತಿಳಿಸಿದ್ದಾರೆ. ಯಾವ ರೀತಿ ನಮ್ಮ ಪ್ರಧಾನಮಂತ್ರಿಗಳು ದೇಶದ ರಕ್ಷಣೆಯನ್ನು, ದೇಶದ ಐಕ್ಯತೆಯನ್ನು, ಅಖಂಡತೆಯನ್ನು ಕಾಪಾಡಲಿಕ್ಕೆ ಒಂದು ಆರ್ಟಿಕಲ್ 370 ಕೈ ಬಿಡಬೇಕು ಅನ್ನುವಂಥದ್ದನ್ನು ಇವತ್ತು ಕಾರ್ಯರೂಪಕ್ಕೆ ತಂದು ಅದನ್ನು ಸಿನಿಮಾ ಮೂಲಕ ಇವತ್ತು ಸಿನಿಮಾ ನಿರ್ಮಾಪಕರು, ನಿರ್ದೇಶಕರು, ನಟರು ಎಲ್ಲ ತಂದಿದ್ದಾರೆ. ಬಹಳ ಉತ್ತಮವಾಗಿದೆ. ದೇಶದಲ್ಲಿ ಸಂಚಲನ, ಇದರ ತ್ಯಾಗ, ಬಲಿದಾನ, ಸವಾಲು, ಸಮಸ್ಯೆಗಳನ್ನು. ಇದಾಗಿತ್ತು ಟುಡೇ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.